ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ಅನದರ್ ಬ್ಲಾಗ್. ಇವತ್ತು ನಾವು ಬಂದಿದ್ದೀವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಲೆಫ್ಟಿಂದ ರೈಟ್ ಕಂಪ್ಲೀಟ್ ಬೆಟ್ಟನೇ ಕಾಣಿಸ್ತಾ ಇದೆ. ಬಟ್ ಇವತ್ತು ಕ್ಲೌಡ್ ಏನು ಅಷ್ಟೊಂದಿಲ್ಲ ಅಂತ ಅನಿಸ್ತಾ ಇದೆ. ನೋಡೋಣ, ಪ್ರತಿ ಟೈಮ್ಗೂ ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕೂ ಮುಂಚೆ ನೋಡಿ ನಾವು ಏನೇನು ಮಾಡಿದ್ದೀವಿ. 1 hour ಇಲ್ಲೇ ಟೈಮ್ ಸ್ಪೆಂಡ್ ಆಗೋಯಿತು. ಕಂಪ್ಲೀಟು ಡ್ಯಾನ್ಸ್ ಮಾಡ್ಕೊಂಡು ಇವರೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಇದನ್ನೇ ಮಾಡ್ಕೊಂಡು 1 hour ಟೈಮ್ ಸ್ಪೆಂಡ್ ಮಾಡಿದ್ರು. ಇವಾಗ ಬನ್ನಿ ಬೇಗ ಹೋಗಿ ಕಾರ್ನ ಪಾರ್ಕ್ ಮಾಡಿ ಇವಾಗ ಟಿಕೆಟ್ಸ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರಿ ಆಗಬೇಕು. ಈ ಪಾರ್ಕಿಂಗ್ ಚಾರ್ಜಸ್ಸು ಕೂಡ ಇದೆ, 60 rupees ಏನೋ ತೊಗೊಂಡಿದ್ದಾರೆ ನಮ್ಮ ಹತ್ರ. ಇಲ್ಲಿ ಕಾರ್ ಪಾರ್ಕ್ ಮಾಡಿ ಬಸ್ಸಲ್ಲಿ ಹೋಗಬೇಕು. ಇಲ್ಲಿ ನಮ್ಮ ಪ್ರೈವೇಟ್ ವೆಹಿಕಲ್ಸ್ ಯಾವುದೂ ಅಲೋ ಇಲ್ಲ. ಅವ್ರದ್ದು ಏನು ಪಬ್ಲಿಕ್ ವೆಹಿಕಲ್ ಇದೆ ಅಂದರೆ ಬಸ್ ಇದೆ, ಗೌರ್ಮೆಂಟ್ ಬಸ್ಸು, ಅದರಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಬಸ್ ಟಿಕೆಟ್ ಬಂದು 70 rupees ಇದೆ ಪರ್ ಹೆಡ್ಡು. ಅಲ್ಲಿ ನಾವು ಟಿಕೆಟ್ ತೊಗೊಂಡು ಎಂಟ್ರಿ ಆಗಬೇಕು. ಇವಾಗ ಇಲ್ಲಿ 60 rupees ಪೇ ಮಾಡಿ ನಾವು ಕಾರ್ ಪಾರ್ಕ್ ಮಾಡಿ ಇಲ್ಲಿಂದ ಅಲ್ಲಿ ಹೋಗೋಣ, ಬನ್ನಿ. ಫ್ರೆಂಡ್ಸ್, ಇವನು ಯಾರಂತ ನೋಡ್ತಾ ಇದ್ದೀರಾ? ಇವನು ನನ್ನ ಫ್ರೆಂಡ್ ದರ್ಶನ್ ಅಂತ. ಕ್ಯಾಮ್ರಾನ ಈಸ್ಕೊಂಡ ಕೈಗೇ ಕೊಡ್ತಾ ಇಲ್ಲ. ಮಚ್ಚ ನಾನೇ ವಿಡಿಯೋ ಮಾಡ್ತೀನಿ ಬರೋ, ಮಚ್ಚ ನಾನೇ ಬ್ಲಾಗ್ ವಿಡಿಯೋ ಮಾಡ್ತೀನಿ ಬರೋ ಅಂತ ಅಂದ್ಕೊಂಡು ಕ್ಯಾಮ್ರಾನೇ ನನ್ನ ಕೈ ಕೊಡ್ತಾ ಇಲ್ಲ. ಸರಿ ಹೋಗಲಿ ಅಂತೇಳಿ ಅವನಿಗೆ ಕ್ಯಾಮ್ರಾ ಕೊಟ್ಟು ನಾನು ಮುಂದೆ ಹೋಗ್ತೀನಿ, ವಿಡಿಯೋ ರೆಕಾರ್ಡ್ ಮಾಡ್ಕೊ ಅಂತೇಳಿ ಕೊಟ್ಟು ಬಂದೆ. ಮತ್ತು ಬೆಟ್ಟದಲ್ಲಿ ರೂಲ್ಸ್ ಏನಂದರೆ, ಇವರು ಪ್ಲಾಸ್ಟಿಕ್ ವಾಟ್ರ್ ಬಾಟಲ್ಸ್ನ ಅಲೋ ಮಾಡಲ್ಲ. ಲೈಕ್ ಬಿಸ್ಲೇರಿ ವಾಟ್ರ್ ಬಾಟಲ್ಸ್ ಇದೆಯಲ್ಲ, 1 ಲೀಟರ್ 2 ಲೀಟರ್ ಅದನ್ನು ಅಲೋ ಮಾಡಲ್ಲ. ಬಿಕಾಸ್ ಫಾರೆಸ್ಟ್ ಎಲ್ಲ ಹಾಳಾಗುತ್ತೆ ಅಂತ. ಅದ್ರ ಬದಲು ನೀವು ಇಲ್ಲಿ 5 ಲೀಟ್ರ್ ವಾಟ್ರ್ ಕ್ಯಾನ್ಗಳು ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಮತ್ತು ನೀವು ರಿಟರ್ನ್ ಬರಬೇಕು. ಬಿಕಾಸ್ ನೀವು 1 ಲೀಟರ್ 2 ಲೀಟರ್ ವಾಟ್ರ್ ಬಾಟಲ್ನ ಯೂಸ್ ಮಾಡ್ತೀರಾ, ಅಲ್ಲೇ ಬಿಸಾಕ್ತೀರಾ, ಮತ್ತು ಫಾರೆಸ್ಟ್ ಎಲ್ಲ ಹಾಳಾಗುತ್ತೆ ಅಂತ ಅಷ್ಟೇ ಕಾನ್ಸೆಪ್ಟ್, ಇನ್ನೇನಿಲ್ಲ. ಅದರಿಂದ ಯಾರು ವಾಟ್ರ್ ಬಾಟಲ್ನ ಕ್ಯಾರಿ ಮಾಡಬೇಡಿ. ನಾವು ಕೂಡ ಕ್ಯಾರಿ ಮಾಡ್ತಾಯಿಲ್ಲ. ಇವಾಗ ಏನು ಪ್ಲ್ಯಾನ್ ಅಂತಂದರೆ, ಇಲ್ಲೇ ಲೈಟಾಗಿ ನೀರೆಲ್ಲ ಕುಡಿದು ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ಏನಾರು ತಿನ್ಕೊಂಡು ಹೋಗೋಣ ಅಂತ. ಟೀ ಮಾಡೋರು ಯಾರಿಗೂ ಗೊತ್ತಾಗಲ್ಲ, ಟೀ ಮಾಡೋರು ಇನ್ನು CNC ಮಾಡ್ಬೇಕು ಸರ್. ಎಬ್ಬುಲಿ ನಾನು ಹೊಡ್ದ ಅಂದ್ರೆ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಅಟ್ಯಾಕ್ ಮಾಡಬೇಕು, ಬುಕ್ ಮಾಡಬೇಕು. ಆಫ್ಲೈನ್ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗಿ 3:30 ಓಕೆ. ಈಗ 10-20 ನಿಮಿಷ ಅಷ್ಟೇ ಇರೋ ಟೈಮ್. ಎಷ್ಟು ಅವರ್? 3 hour ಇರುತ್ತಾ? 2.5 hour. ಎಷ್ಟು ಅಮೌಂಟು? 650 ಪರ್ ಹೆಡ್. ಬಸ್ಸಿಗಾದರೆ, ಜಿಪ್ಸಿಗಾದರೆ 1200. 2 ಥರ ಇದೆಯಾ? ಜಿಪ್ಸಿ, ಕ್ಯಾಂಪರ್, ಬಸ್. ಏನೇನು ಎಲ್ಲ ಥರ ಪ್ರಾಣಿಗಳು ಸಿಗ್ತಾವೆ ಅಲ್ಲಿ? ಹೀಗೆ ಡಿಫ್ರೆಂಟ್ ವೆಪನ್ ಲಾಕು, ಟೈಗರು, ಮಿನಿಮಮ್ ಎಲ್ಲ ಪ್ರಾಣಿಗಳು ಸಿಗ್ತವೆ. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ. ಅಲ್ಲೋಗಿ ಬುಕ್ ಮಾಡಿ ಬರಬೇಕಾ? ಏನೋ ಒಂದು 10 ನಿಮಿಷ. ವೆಲ್ಕಮ್ ಟು ಬಂಡೀಪುರ ಟೈಗರ್ ರಿಸರ್ವ್. ನೋಡಿ, ಫಾರೆಸ್ಟ್ ಥೀಮಲ್ಲಿ ಮಾಡಿದ್ದಾರೆ ಆರ್ಚ್ನ. ಲೆಫ್ಟ್ ಸೈಡ್ ಬಂದು KSRTC ಬಸ್ದು ಟಿಕೆಟ್ ಕೌಂಟರ್ ಇದೆ. ಇಲ್ಲಿ ನಾವು ಟಿಕೆಟ್ನ ಬೈ ಮಾಡಬೇಕು. 70 rupees ಚಾರ್ಜ್ ಮಾಡ್ತಾರೆ, ಅಪ್ ಆ್ಯಂಡ್ ಡೌನ್ 2 ಸೇರಿ. ನೋಡಿ ಯಾವ ಥೀಮಲ್ಲಿದೆ. ಬಸ್ ಕೂಡ ಬಂತು. ಇವಾಗ ಪ್ಯಾಸೆಂಜರ್ನೆಲ್ಲ ಇಲ್ಲಿ ಡ್ರಾಪ್ ಮಾಡಿ ಮತ್ತು ಟರ್ನ್ ಮಾಡಿಕೊಂಡ್ರೆ ನಮ್ಮನ್ನ ಪಿಕಪ್ ಮಾಡಿಕೊಂಡು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಟೆಂಪಲ್ ಹತ್ರ ಡ್ರಾಪ್ ಮಾಡ್ತಾರೆ. ಈ ಕಡೆಯಿಂದ ಹೋಗುವಾಗ ಫಸ್ಟ್ ಯಾವ್ದು ಬಸ್ ಬರುತ್ತೆ ಅದಕ್ಕೆ ಹತ್ಕೊಂಡು ಹೋಗ್ಬೋದು, ಟಿಕೆಟ್ ಪರ್ಚೇಸ್ ಆದಮೇಲೆ. ಆ ಕಡೆಯಿಂದ ಬರುವಾಗ ಏನು ರೂಲ್ಸ್ ಇಲ್ಲ, ನೀವು ಲಾಸ್ಟು ಟೆಂಪಲ್ ಕ್ಲೋಸ್ ಆಗೋವರೆಗೂ ಅಲ್ಲೇ ಇದ್ದು ಬರ್ಬೋದು. ಲೈಕ್ 4:30 ಏನೋ ಟೈಮಿಂಗ್ಸ್ ಇದೆ, ಅಲ್ಲಿವರೆಗೂ ನೀವು ಅಲ್ಲೇ ಇದ್ದು ರಿಟರ್ನ್ ಬರ್ಬೋದು. ನೋಡಿ, ಇದು ಎಂಟ್ರಿ ಟಿಕೆಟ್ ಅಲ್ಲ, ಬಸ್ ಟಿಕೆಟ್. ಆ್ಯಕ್ಚುಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗುವಂಥ ಬಸ್ ಟಿಕೆಟ್. ಬಸ್ ಮೂವ್ ಆಗ್ತಾಯಿದೆ, ಬನ್ನಿ ಹೆಂಗಿದೆ ಫಾರೆಸ್ಟ್ ಅನ್ನೋದನ್ನ ತೋರಿಸ್ತೀನಿ. ನಿತ್ಯ ಕಲ್ಯಾಣಿ
ಫೈನಲಿ ಟೆಂಪಲ್ ಹತ್ರ ರೀಚ್ ಆದ್ವಿ. ರೈಟ್ ಸೈಡ್ ನೋಡ್ಬೋದು ಪ್ಯಾಸೆಂಜರ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ರಿಟರ್ನ್ ಹೋಗ್ಲಿಕ್ಕೆ. ನಾವಂತೂ ಬಂದು ರೀಚ್ ಆದ್ವಿ ಟೆಂಪಲ್ ಹತ್ರ. ಈ ಕಡೆಯಿಂದ ರಿಟರ್ನ್ ಹೋಗ್ಲಿಕ್ಕೆ ಯಾವ ಟೈಮಿಂಗ್ಸ್ ಇಲ್ಲ ಅಂತ ಹೇಳ್ದಲ್ಲ, ಆರಾಮಾಗಿ 4:30ವರೆಗೂ ಲಾಸ್ಟ್ ಬಸ್ ಇರುತ್ತೆ. ನಾವು ಯಾವ ಬಸ್ಸಲ್ಲಾದರೂ ಹೋಗ್ಬೋದು. ನೋಡೋಣ ನಮ್ಗೆ ಎಷ್ಟು ಟೈಮ್ ತಗೊಳುತ್ತೆ. ಏನು ಜುಗಾಡ್ ಮಾಡಿದ್ದಾರೆ ನೋಡಿ ನನ್ನ ಫ್ರೆಂಡ್ನು. ಸ್ಲಿಪ್ಪರ್ನು ಕೂಡ ಉಲ್ಟಾ ಪಲ್ಟಾ ಮಾಡಿದ್ದಾರೆ, ಯಾರು ಕತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲೇ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇದೆ, ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಟೆಂಪಲ್ಗೆ ಎಂಟ್ರಿ ಆಗೋಣ. ಇಲ್ಲಿಂದ ಮೇಲ್ಗಡೆ ಎತ್ಕೊಂಡು ಬಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಗೋಪುರ. ವೆದರ್ ಇವತ್ತು ಲೈಟಾಗಿ ಬಿಸಿಲು ಸ್ಟಾರ್ಟ್ ಆಗ್ತದೆ ಇವಾಗ. ತುಂಬ ಫಾಗ್ ವೆದರ್ ಅಂತೂ ನಮಗೆ ಸಿಗಲಿಲ್ಲ, ಲೈಟಾಗಿ ಬಿಸಿಲಿದೆ. ಈಗ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಬರ್ತೀನಿ. ಕ್ಯಾಮ್ರಾ ಯಾವುದು ಅಲೋ ಮಾಡಲ್ಲ, ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಅಲೋ ಇಲ್ಲ ಅಂತ. ಅದಕ್ಕೆ ನಾನು ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ಇಲ್ಲಿ ಪೊಲೀಸ್ ಅವ್ರನ್ನ ಒಂದು ಸಲ ಕೇಳಿಕೊಂಡೆ ವಿಡಿಯೋ ಮಾಡ್ಬೋದಾ ಅಂತ. ಒಳಗಡೆ ಗರ್ಭಗುಡಿ ವಿಡಿಯೋ ಅಷ್ಟೇ ಮಾಡೋಂಗಿಲ್ಲ, ನೀವು ಆಚೆ ಹೆಂಗೆ ಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು. ಬನ್ನಿ ಆಚೆ ಹೋಗೋಣ. ನೋಡಿ ಇದೇ ಎಂಟ್ರೆನ್ಸು, ಆ ಮೆಟ್ಲು ಹತ್ಕೊ ಬಂದ್ವಲ್ಲ ಅದು. ಲೆಫ್ಟ್ ಸೈಡ್ ನೋಡಿದ್ರೆ ಈ ಥರ ಇದೆ, ಮತ್ತು ರೈಟ್ ಸೈಡ್ ನೋಡಿದ್ರೆ ಈ ಥರ ಇದೆ. ಬನ್ನಿ ಟೆಂಪಲ್ ಒಂದು ರೌಂಡ್ ಹಾಕೊಂಡು ಬರೋಣ. ಆಫ್ಟರ್ 1 hour ಆದಮೇಲೆ ನೀವು ವೀಡಿಯೋ ಮಾಡ್ತಾ ಇರೋದು. ವೀಡಿಯೋ ಮಾಡೋಕ್ಕೆ ಹೋದ್ವಿ, ಮಳೆ ಬಂದುಬಿಡ್ತು, ಎಲ್ಲ ಸೈಡಲ್ಲಿ ನಿಂತ್ಕೊಂಡ್ವಿ. ಸ್ವಲ್ಪ ಮಳೆ ಸ್ಟಾಪ್ ಆಗಲಿ, ಬನ್ನಿ ಕಂಪ್ಲೀಟ್ ಒಂದು ರೌಂಡು ಕರ್ಕೊಂಡು ಹೋಗ್ತೀನಿ ಟೆಂಪಲ್ ಸುತ್ತ. ಓಕೆ, ಮಳೆ ನಿಂತಿದೆ, ಬನ್ನಿ ಹೋಗೋಣ. ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಮೇಯ್ನಾಗಿ. ಇಲ್ಲೆಲ್ಲ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ ನೀವು, ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತಂದರೆ ಆನೆ ಹತ್ರ ಬರುತ್ತೆ, ಟೆಂಪಲ್ ಒಳಗಡೆ ಬರುತ್ತೆ ಅಂತ ಇದೆ. ಅಂದರೆ ಲೈಟಾಗಿ ಇಲ್ಲೇನು ಕಾಂಪೌಂಡ್ ಕಟ್ಟಿದ್ದಾರೆ ಚಿಕ್ಕದು, ಇದ್ರೊಳಗಡೆ ಬರ್ತಾಯಿತ್ತು ಆನೆಗಳೆಲ್ಲ. ಇವಾಗ ಆನೆಗಳು ಯಾವುದೇ ಪ್ರಾಣಿ ಕೂಡ ಒಳಗಡೆ ಬರಬಾರ್ದು ಅಂತ ಹೇಳಿ ಎಲೆಕ್ಟ್ರಿಕ್ ಪೋಲ್ಗಳನ್ನ ಹಾಕ್ಸಿ ಆ ತಂತಿಗಳ ಥರ ಎಳ್ಬಿಟ್ಟಿದ್ದಾರೆ. ಸೊ ಆನೆ ಒಳಗಡೆ ಈಗ ಎಂಟ್ರಿ ಆಗ್ತಾ ಇಲ್ಲ, ಏನಿದ್ರು ಅದರಿಂದ ಆಚೆಗೆ ನಿಂತ್ಕೋಬೇಕು. ಇವಂತೂ ಫಸ್ಟೆಲ್ಲ ಅವಾಗೆಲ್ಲ ನಮ್ಮನ್ನೆಲ್ಲ ಆಚೆ ಬಿಡ್ತಾಯಿದ್ರಂತೆ. ಅಲ್ಲಿ ಗ್ರೀನರಿ ಏನು ಕಾಣಿಸ್ತಾ ಇದೆ ಅಲ್ಲೆಲ್ಲ ಹೋಗಿ ಬರ್ಬೋದಿತ್ತು. ತುಂಬ ವೀಡಿಯೋಗಳಲ್ಲಿ ನಾನು ನೋಡಿದ್ದೀನಿ. ಬಟ್ ಇವಾಗ ಯಾವ ಮನುಷ್ಯನೂ ಆಚೆ ಬಿಡ್ತಲ್ಲ, ಆಚೆಯಿಂದ ಯಾವ ಪ್ರಾಣಿಗಳು ಒಳಗಡೆ ಬರಬಾರ್ದು ಆ ಥರ ಮಾಡಿ ಇಟ್ಟಿದ್ದಾರೆ. ನಿಮಗೆ ಕಾಣಿಸ್ತಾ ಇರ್ಬೋದು ಎಲೆಕ್ಟ್ರಿಕ್ ಏನು ಹೇಳ್ತಾರೆ ತಂತಿಗಳು. ಸೊ ಸರ್ಕ್ಯೂಟ್ ಆಗುತ್ತೆ ಅಂತೇಳಿ ಯಾವ ಅನಿಮಲ್ಸು ಕೂಡ ಒಳಗಡೆ ಬರಲ್ಲ. ಈ ಕಡೆಯಿಂದ ನಾವು ಕೂಡ ಆ ಕಡೆಗೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ. ಹಾಯ್ ಬ್ರೋ, ಹಾಯ್. ಇಲ್ಲೊಬ್ರು ಹಾಯ್ ಮಾಡ್ತಾಯಿದೆ ನೋಡಿ ಬ್ರದರ್. ಇವಾಗಲೇ ನೋಡಿ ವೆದರ್ ಎಷ್ಟು ಚೇಂಜ್ ಆಯ್ತು ಅಂತ. ಆವಾಗಲೇ ಮಳೆ ಬರ್ತಾಯಿತ್ತು, ಒಂದು ರೌಂಡ್ ಹಾಕ್ಕೊಂಡು ಬಂದಿಲ್ಲ ನಾವು, ಆಗಲೇ ಮಳೆ ಸ್ಟಾಪ್ ಆಯಿತು. ಇದೇ ಥರ ಇರುತ್ತೆ ಇಲ್ಲಿ ವೆದರು. ಬಿಸಿಲು ಬರುತ್ತೆ, ಎಳೆ ಬಿಸಿಲು, ಮತ್ತೆ ಮೋಡ ಕಟ್ಕೊಳ್ಳುತ್ತೆ. ಆಗಲೇ ಇನ್ನೊಂದು ಅವರಲ್ಲಿ ಮಳೆ ಬಂದುಬಿಡುತ್ತೆ. ಆ ಥರ ನಾವಿಲ್ಲಿರುವಾಗ ಇದೇ ಥರ ನಮ್ಗೆ 5-6 ಸಲ ಎಕ್ಸ್ಪೀರಿಯೆನ್ಸ್ ಆಯಿತು ನೋಡಿ. ಆಗಲೇ ಮಳೆ ಬಂದು ಹೋಗಿದೆ. ಈ ಥರ ಇದೆ ಇವಾಗ ವೆದರು. ಸಕ್ಕತ್ತಾಗಿದೆ ಅಲ್ಲ ಟೆಂಪಲ್ಲು, ಈ ನೇಚರ್ ಮಧ್ಯ ಸೂಪರಾಗಿದೆ ನೋಡಿ. ಮತ್ತೆ ಅಣ್ಣ ಬಂದ. ಸ್ಟೋರೇಜ್ ಇಲ್ಲ ಕ್ಯಾಮ್ರಾದಲ್ಲಿ ಅಂತ ಹೇಳ್ತಾ ಇದ್ದೀನಿ, ಆದರೂ ಕೇಳ್ತಾನೆ ಇಲ್ಲ. ವೀಡಿಯೋಸ್ ಮೇಲೆ ವೀಡಿಯೋಸು ರೆಕಾರ್ಡ್ ಮಾಡ್ತಾನೆ ಇದ್ದಾನೆ. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋಸ್ ತಗೋತಾ ಇದ್ದಾರೆ, ಅಲ್ಲೂ ಹೋಗಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅವ್ರಿಗೂ. ಇವರೇ ಮುಸ್ತಫಾ ಅವ್ರು ಸೂಪರ್ ಕ್ಯಾಮ್ರಾಮನ್. ಮುಜೋಳದಾಗ ಕ್ಯಾಮ್ರಾಮನ್ ಮುಸ್ತಫಾ. ಥಮ್ಸ್ ಅಪ್. ಬನ್ನಿ ಗೈಸ್, ಒಂದು ಆಂಟೀಸ್ ಗ್ಯಾಂಗು ಕರೀತಾನೆ ಇದ್ದಾರೆ ಫೋಟೋಸ್ ತಗೊಡಿ ಅಂತ. ಹೋಗ್ತಿದ್ದೀನಿ, ಬನ್ನಿ ಕೊಡಿ ಫೋನ್. ಫುಲ್ಲಾ? ಓಕೆ. ಆ ಕಡೆಯಿಂದ ತೆಗಿತೀನಿ. ಜ್ಞಾನಿ ಜೊತೆ ಅಂತ ನಂದಿದೆ. $2,000 years later. ಆಂಟಿ ನೆಕ್ಸ್ಟು ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡು. ನೀನು ನಾಳೆ ತಗೋ.
ನಾವು ಸ್ಕೂಲ್ ಮೇಟ್ಸೇನೆ. ಇವಾಗ ನೀವೆಲ್ಲ ಸ್ಕೂಲ್ ಫ್ರೆಂಡ್ಸೇನಾ? ಮಂಡ್ಯ. ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಎಜುಕೇಶನ್ ಮುಗ್ದು? 35 ಇಯರ್ಸ್ ಆದ್ಮೇಲೆ ಮತ್ತೆ ಸಿಕ್ಕಿರೋದು ನಾವೆಲ್ಲ. ಓಹೋ, ಅದಕ್ಕೆ. ಜ್ಞಾನೇಶ್, ಅದೇ ಇನ್ಸ್ಟಾ ಪೇಜ್ ಇದೆ ಇದರಲ್ಲೇ. ಫಾಲೋ ಮಾಡಿ. ಥ್ಯಾಂಕ್ ಯು. ಟೆಂತ್ ಸ್ಕೂಲ್ ಮೇಟ್ಸ್ ಅಂತವರೆಲ್ಲ 35 ವರ್ಷ ನೀನಿದೆ 2 ಮಗಳು. ನೋಡಿ ನೇಚರ್ ಹೆಂಗೆ ಕಾಣಿಸ್ತಾ ಇದೆ, ಮೌಂಟೇನ್ಸ್ ಎಲ್ಲ ಸಕ್ಕತ್ತಾಗಿದೆ. ಲೈಟಾಗಿ ಬಿಸಿಲು ಕೂಡ ಬರ್ತಾಯಿದೆ ಇವಾಗ. ಆಲ್ರೆಡಿ ಮಳೆ ಬರ್ತಾಯಿತ್ತಲ್ವಾ ವೆದರ್ ನೋಡಿದ್ರಿ. ಅದಾದ ಒಂದು 2 ಅವರ್ಸ್ಗೆ ಮತ್ತೆ ಸ್ಟಾರ್ಟ್ ಆಯಿತು. ಬಿಸಿಲು ಲೈಟಾಗಿ ಬರ್ತಾಯಿದೆ. ಈ ಮಧ್ಯೆ ಈ ಲೈನ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಇದೇ ಎಲೆಕ್ಟ್ರಿಕ್ ವೈಯರ್ಸು. ಇದರಿಂದನೇ ಆನೆ ಒಳಗಡೆ ಬರೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಕರೆಂಟ್ ಶಾಕ್ ಹೊಡಿಯೋದಂತ. ನೋಡಿ ನೀಟಾಗಿ ಕಾಣಿಸ್ತಾ ಇದೆ. ದೂರದಲ್ಲೆಲ್ಲೋ ಆನೆ ಕಾಣಿಸುತ್ತೆ ಅಂತ ಯಾರೋ ಹೇಳಿದ್ರು, ಹುಡುಕ್ತಾ ಇದ್ದೀವಿ, ಏನು ಕಾಣಿಸ್ತಾ ಇಲ್ಲ. ಬಟ್ ನೇಚರ್ ಮಾತ್ರ ಸಕ್ಕತ್ತಾಗಿತ್ತು. ಆ ವೆದರ್ನ ಫೀಲ್ ಮಾಡಿ ಬಂದ್ವಿ ಅಷ್ಟೇ. ಅಲ್ಲಿ ಯಾರೋ ಮಾತಾಡ್ತಾಯಿದ್ರು, ಪ್ರಸಾದ ಕೊಡ್ತಾಯಿದ್ರು, ಹೋಗಿ ಹೋಗಿ ಅಂತ. ಎದ್ದೋ ಬಿದ್ದೋ ಅಂತ ಓಡಿ ಬಂದ್ವಿ. ಫೈನಲಿ ಪ್ರಸಾದ ಸಿಕ್ಕೇ ಬಿಡ್ತು. ಟೊಮೆಟೊ ಬಾತ್ ಮಾಡಿದ್ದಾರೆ ಇವತ್ತು. ಆ್ಯಕ್ಚುಲಿ ಲಾಸ್ಟ್ ಮಂತ್ ಎಲ್ಲ ಮಾಡಿರಲಿಲ್ವಂತೆ, ಗ್ಯಾಸ್ದು ಪ್ರಾಬ್ಲಮ್ ಇತ್ತಲ್ವ ಅದರಿಂದ. ಅದೇ ಟೈಮ್ 4 o'clock ಆಗ್ತಾಯಿದೆ, ಅದರಿಂದ ಹೊಟ್ಬಿಡೋಣ ಅಂತೇಳಿ ಹೊಟ್ಬಿಟ್ವಿ. ಮತ್ತು ನೆಕ್ಸ್ಟ್ ಬಸ್ಗಳೆಲ್ಲ ರಶ್ ಆಗುತ್ತಲ್ಲ, ಕ್ಲೋಸಿಂಗ್ ಟೈಮ್ ಅದರಿಂದ. ಕ್ಲೈಮೇಟ್ ನೋಡಿ ರಪ್ ಅಂತ ಚೇಂಜ್ ಆಗ್ತಾನೆ ಇದೆ. ಆಲ್ರೆಡಿ ಬಿಸಿಲು ಬಂದಿದೆ ಇವಾಗ ಸಿಕ್ಕಾಪಟ್ಟೆ. ಗೈಸ್, ಬಸ್ ಹತ್ರ ಬಂದ್ವಿ. ನಮ್ಮ ಫ್ರೆಂಡ್ಸು ಒಳಗಡೆ ಹೊಟ್ಟೋದ್ರು 3 ಜನ. ನಾವು ಆಚೆನೇ ನಿಂತಿದ್ದೀವಿ. ಫುಲ್ ರಶ್ ಇದೆ. ಡ್ರೈವರ್ ಅಣ್ಣ ಊಟಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣವೇ ಬಸ್ ಹೊರಡುತ್ತೆ. ಲಾಸ್ಟಲ್ಲಿ ಹತ್ಕೊಳ್ಳೋಣ ಅಂತೇಳಿ ಆಚೆನೇ ನಿಂತ್ಕೊಂಡ್ವಿ. ಬಸ್ ಮೂವ್ ಆಯಿತು ನೋಡಿ. ಟಿಕೆಟ್ ಮತ್ತೆ ತೋರಿಸೋ ಅವಶ್ಯಕತೆ ಇಲ್ಲ. ಆ ಕಡೆಯಿಂದ ಬರುವಾಗ ಅಷ್ಟೇ ಚೆಕ್ಕಿಂಗ್ ಹತ್ರ ಚೆಕ್ ಮಾಡಿ ಬಿಡ್ತಾರೆ. 2 ಸೈಡ್ ಟಿಕೆಟ್ ಆಲ್ರೆಡಿ ತೊಗೊಂಡಿದ್ವಿ ಅಂತ ಹೇಳಿದ್ನಲ್ವ, 2 ಸೈಡು ಸೇರೇನೆ 70 rupees ಚಾರ್ಜ್ ಮಾಡಿರೋದು. ಮತ್ತೆ ಇಲ್ಲಿ ಯಾರೂ ಏನು ಟಿಕೆಟ್ನ ಚೆಕ್ ಮಾಡಲ್ಲ, ಹೋಗ್ತಾ ಇರೋದಷ್ಟೇ. ಮತ್ತೆ ನಮ್ಗೆ ಎಲ್ಲಿ ಪಿಕ್ ಮಾಡಿದ್ರು ಅಲ್ಲಿಗೆ ಮತ್ತೆ ಡ್ರಾಪ್ ಮಾಡ್ತಾರೆ ಕೆಳಗಡೆ. ಒಂದು ಮಾತು ಹೇಳ್ತಾರೆ ಗೊತ್ತಲ್ಲ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ. ಆ ಥರ ಪ್ಲೇಸ್ ಇದು. ನೀವು ಎಲ್ಲಿವರೆಗೂ ನೋಡ್ತೀರಾ ಅಲ್ಲಿವರೆಗೂ ಬರೀ ಗ್ರೀನರಿನೇ ಇದೆ. ಅಷ್ಟು ದೊಡ್ಡ ಫಾರೆಸ್ಟ್ ಇದು. ಚೆನ್ನಾಗಿದೆ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಒಂದು ಪ್ಲಾಸ್ಟಿಕ್ ಇಲ್ಲ, ಒಂದು ಕಸ ಎಲ್ಲೂ ಕೂಡ ನನಗೆ ಕಾಣಿಸ್ತಿಲ್ಲ. ಆ ಥರ ಮೇಂಟೈನ್ ಮಾಡ್ತಾಯಿದ್ದಾರೆ. ಅದರಿಂದನೇ ಅವರು ಬಸ್ಸಲ್ಲೇ ಕರ್ಕೊಂಡು ಹೋಗಿ ಬಸ್ಸಲ್ಲೇ ವಾಪಸ್ ಬಂದು ಡ್ರಾಪ್ ಮಾಡ್ತಾರೆ. ಮಧ್ಯೆ ಆನೆಗಳು ಬರುತ್ತೆ, ಮಧ್ಯೆ ಯಾವ್ದಾದ್ರು ಅನಿಮಲ್ಸ್ ಬರುತ್ತೆ, ವೈಲ್ಡ್ ಅನಿಮಲ್ಸ್ ಅಂತ ಹೇಳಿ ಈ ಥರ ರೂಟ್ ಮಾಡಿರೋದು ಇವಾಗ. ಎಲ್ಲೋ ರಾಗಿ ಎಲ್ಲೋ ಎಲ್ಲಿ ಈ ಕಡೆಯಿಂದ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಇದೇ ಪಾಯಿಂಟಲ್ಲಿ ನಾವು ಹತ್ತಿದ್ದು. ಮತ್ತೆ ಅಲ್ಲಿಗೆ ಕರ್ಕೊಂಡು ಬಿಡ್ತಾರೆ. ಗೈಸ್, ಅಲ್ಲೆಲ್ಲ ಆನೆ ನೋಡಿದ್ವಿ ಅಂತ ಹೇಳಿದ್ವಲ್ಲ, ಜಸ್ಟ್ 2 ಸೆಕೆಂಡ್ ಅಷ್ಟೇ ಬಸ್ ಮೂವ್ ಆಗೋಯ್ತು. ತುಂಬ ದೂರದಲ್ಲಿ ಕಾಣಿಸ್ತು, ಬಟ್ ನೋಡಿದ್ವಿ. ಯಾರೆಲ್ಲ ಈ ಟೆಂಪಲ್ಗೆ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ನೀವು 8 o'clockಗೆಲ್ಲ ಇಲ್ಲಿ ರೀಚ್ ಆದರೆ 8:30ಗೆಲ್ಲ ಬಸ್ಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ. ಅದರಿಂದ ತುಂಬ ಫಾಗಿ ವೆದರ್ ಸಿಗುತ್ತೆ. ಟೆಂಪಲ್ಲೇ ಮುಚ್ಕೊಳ್ಳುತ್ತೆ, ಆ ಲೆವೆಲು ಫಾಗ್ ಇರುತ್ತೆ. ನಾವಂತೂ ನೋಡೋಕ್ಕಾಗಿಲ್ಲ, ಬಿಕಾಸ್ ನಾವು ಬಂದಿದ್ದೆ ಇಲ್ಲಿಗೆ 11 o'clock. ಬಿಸಿಲು, ಮೋಡ, ಮಳೆ ಅಷ್ಟೇ ನಮಗೆ ಸಿಕ್ಕಿದ್ದು, ನಾವು ನೋಡೋಕ್ಕಾಗಿದ್ದು. ಅದರಿಂದ ಹೇಳ್ತಾ ಇರೋದು. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಜ್ಞಾನಿ ಜೊತೆ ಅಂತ ಹೇಳಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.